ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 11/10/2025. ಮುಂಜಾನೆಯ ತರಗತಿ 20/5/1968. ಓಂ ಓಂ ನಮಃ ಶಿವಾಯ್. ಆಜ್ಞಾಕಾರಿ ಮಕ್ಕಳೇ, ಒಬ್ಬರಿಗೊಬ್ಬರು ಉನ್ನತಿಯ ಮಾತುಗಳನ್ನೇ ತಿಳಿಸಿರಿ. 2 ಶಬ್ದಗಳು ಸಾಕು. ಬಾಬನನ್ನು ನೆನಪು ಮಾಡಿರಿ, ಆಗ ಪಾಪಗಳು ನಾಶವಾಗುತ್ತವೆ. ಯಾರಿಗೆ ಪರಚಿಂತನೆ ವ್ಯರ್ಥ ಚಿಂತನೆಯ ಅಭ್ಯಾಸ ಇದೆಯೋ ಅವರು ಸುಧಾರಿಸುವುದೇ ಇಲ್ಲ. ಅವರ ಕೆಲಸವೇ ಇದು. ವ್ಯರ್ಥ ಮಾತುಗಳನ್ನು ಕೇಳುವುದು ಮತ್ತು ತಿಳಿಸುವವರ ಸಂಘವನ್ನು ಮಾಡಬೇಡಿರಿ ಎಂದು ಬಾಬಾ ಹೇಳುತ್ತಾರೆ. ಯಾರು ಒಳ್ಳೆಯ ಜ್ಞಾನದ ಮಾತುಗಳನ್ನು ಹೇಳುತ್ತಾರೋ ಅದನ್ನು ಕೇಳಿರಿ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ಎಂದು ಬಾಬಾ ಹೇಳುತ್ತಾರೆ. ಸಹೋದರ ಸಹೋದರ ಎಂದು ನೋಡಿರಿ. ಆತ್ಮಗಳೆಲ್ಲ ಸಹೋದರರೇ ಆಗಿದ್ದಾರೆ. ಸಹೋದರರಾಗಿದ್ದಾರೆ ಎಂದರೆ ಬಾಬಾ ಅವಶ್ಯವಾಗಿ ಬೇಕು. ಎಲ್ಲರ ಬಾಬಾ ಒಬ್ಬರೇ. ಎಲ್ಲರೂ ಬಾಬನನ್ನು ನೆನಪು ಮಾಡುತ್ತಾರೆ. ಈಗ ಸತೋಪ್ರಧಾನ ಆಗಬೇಕೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂದು ಬಾಬಾ ಹೇಳುತ್ತಾರೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪ ಭಸ್ಮ ಆಗುತ್ತದೆ ಮತ್ತು ಖುಷಿಯು ಮೇಲೆ ಏರುತ್ತದೆ. ಆಕರ್ಷಣೆಯು ನಂಬರ್ವಾರ್ ಪುರುಷಾರ್ಥದ ಅನುಸಾರ ಆಗುತ್ತಲೇ ಇರುತ್ತದೆ. ಎಲ್ಲರ ರೂಪ ಲಕ್ಷಣಗಳು ಬೇರೆ ಬೇರೆ ಇರುತ್ತವೆ. ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಮನುಷ್ಯರು ಇದ್ದಾರೋ ಆತ್ಮ ಒಂದೇ ರೀತಿ ಇದ್ದರೂ ರೂಪ ಲಕ್ಷಣಗಳು ಎಲ್ಲರದು ಬೇರೆ ಬೇರೆ ಇರುತ್ತವೆ. ಮತ್ತೆ ಅದೇ ಪುನರಾವರ್ತನೆಯಾಗುತ್ತದೆ. ಅದು ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ. ಎಷ್ಟು ದೊಡ್ಡ ಬೇಹದ್ದಿನ ಡ್ರಾಮಾ! ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳು. ಜನ್ಮ ಜನ್ಮಕ್ಕೆ ರೂಪ ಲಕ್ಷಣಗಳು ಬೇರೆ ಇರುತ್ತವೆ. ಒಂದು ಇನ್ನೊಂದರೊಂದಿಗೆ ಸೇರುವುದಿಲ್ಲ. ಅವರು ಅನೇಕ ಜಗತ್ತುಗಳಿವೆ ಎಂದು ಹೇಳುತ್ತಾರೆ. ಚಂದ್ರನಲ್ಲಿಯೂ ಜಗತ್ತು ಇದೆ. ಮೊದಲು ಅಲ್ಲಿಯೂ ಸಹ ಜಮೀನು ತೆಗೆದುಕೊಳ್ಳಲು ಹೇಳುತ್ತಿದ್ದರು. ಈಗ ಅದನ್ನು ನಿಲ್ಲಿಸಿದ್ದಾರೆ. ಅವರದ್ದು ಅಶುದ್ಧ ಅಹಂಕಾರ. ಅಶುದ್ಧ ಅಹಂಕಾರವುಳ್ಳವರು ವಿನಾಶವನ್ನು ಪಡೆಯುತ್ತಾರೆ. ನೀವು ಶುದ್ಧ ಅಹಂಕಾರವುಳ್ಳವರು ಬಾಬನಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಆತ್ಮ 1 ಸೆಕೆಂಡಿನಲ್ಲಿ ಆ ಕಡೆಗೆ ಹೊರಟು ಹೋಗುತ್ತದೆ. ಆತ್ಮನಿಗಿಂತ ತೀಕ್ಷ್ಣ ಬೇರೇನೂ ಇಲ್ಲ. ಅವರ ವಿಮಾನ ಆದಿಯಂತೂ ಆ ಕಡೆಗೆ ಹೋಗಲು ಆಗುವುದಿಲ್ಲ. ಅವು ನಷ್ಟವನ್ನೇ ಮಾಡಿಬಿಡುತ್ತವೆ. ಒಂದು ನಕ್ಷತ್ರ ಬಿದ್ದು ಹೋದರೆ ಎಷ್ಟು ನಷ್ಟವಾಗುತ್ತದೆ? ಇದನ್ನು ನೀವು ಮುಂದೆ ಹೋಗಿ ನೋಡುವಿರಿ. ಯಾವ ವಸ್ತು ದಿವ್ಯ ದೃಷ್ಟಿಯಿಂದ ತೀಕ್ಷ್ಣ ಆಗುತ್ತದೆಯೋ ಅದನ್ನು ಮತ್ತೆ ಪ್ರಾಕ್ಟಿಕಲ್ನಲ್ಲಿ ನೋಡುವಿರಿ. ದೇವತೆಗಳು ಸ್ವರ್ಗದಲ್ಲಿ ಇರುತ್ತಾರಲ್ಲವೇ? ಅಲ್ಲಿಂದ ಮತ್ತೆ ನಾವು ನರಕದಲ್ಲಿ ಹೋಗಬೇಕು ಎಂಬ ಜ್ಞಾನ ಇರುವುದಿಲ್ಲ. ಈ ಜ್ಞಾನ ಈಗ ನಿಮಗಿದೆ. ಅಲ್ಲಿ ಇದು ತಿಳಿದರೆ ರಾಜಧಾನಿಯ ಖುಷಿಯೇ ಹೊರಟು ಹೋಗುತ್ತದೆ. ಇನ್ನು ನಿಮ್ಮ ದುಃಖದ ಸಮಯ ಬಹಳ ಕಡಿಮೆ ಇದೆ. ಸ್ವಲ್ಪ ದಿನಗಳಿವೆ ಎಂದು ಬಾಬಾ ಮಕ್ಕಳಿಗೆ ತಿಳಿಸುತ್ತಾರೆ. ಅಂತ್ಯದಲ್ಲಿ ದುಃಖದ ಪರ್ವತಗಳು ಬೀಳುತ್ತವೆ. ರಕ್ತದ ನದಿಗಳು ಹರಿಯುತ್ತವೆ. ಹಾಹಾಕಾರ ಆಗುತ್ತದೆ. ಮತ್ತೆ ಜೈ ಜೈಕಾರವಾಗುತ್ತದೆ. ಜಗತ್ತು ಹೊಸದಾಗುತ್ತದೆ. ಈಗ ಹಳೆಯ ಜಗತ್ತಿನವರು ಹಾಹಾಕಾರ ಮಾಡುತ್ತಾರೆ. ನಂತರ ಮತ್ತೆ ಜೈ ಜೈಕಾರ ಆಗುತ್ತದೆ. ಹಾಹಾಕಾರ ಕಲಿಯುಗದಲ್ಲಿ, ಜೈ ಜೈಕಾರ ಸತ್ಯಯುಗದಲ್ಲಿ ಆಗುತ್ತದೆ. ನೀವು ಮಕ್ಕಳು ಈಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ. ನಿಮಗೆ ದೈವಿ ಗುಣಗಳು ಬೇಕು ಎಂದು ಸಹ ಅರ್ಥ ಮಾಡಿಕೊಳ್ಳುತ್ತೀರಿ. ಆಹಾರ ವಿಹಾರದ ಬಗ್ಗೆಯೂ ಸಹ ಎಚ್ಚರಿಕೆ ಇರಬೇಕು. ಸಿಗರೇಟ್ ಬಿಟ್ಟರೆ ಅನಾರೋಗ್ಯಕ್ಕೊಳಗಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಮತ್ತೆ ಅವರ ಭಾಗ್ಯದ ಭಾವಿ ಎಂದೂ ಹೇಳುತ್ತಾರೆ. ಇದರಲ್ಲಿ ಬಾಬಾ ಏನು ಮಾಡುತ್ತಾರೆ? ಬಾಬಾ ಟೀಚರ್ ಎಲ್ಲರಿಗೂ ಒಂದೇ ರೀತಿಯ ಅದೃಷ್ಟವನ್ನು ರೂಪಿಸುತ್ತಾರೆ. ಮತ್ತೆ ಯಾರಿಗೆ ಯಾವ ಅದೃಷ್ಟ? ಬಾಬಾ ಅಂತೂ ಎಲ್ಲರಿಗೂ ವಿವರಿಸುತ್ತಾರೆ. ಮತ್ತೆ ಪ್ರತಿಯೊಬ್ಬರ ಅದೃಷ್ಟದ ಮೇಲೆ ಇದೆ ಎಂದು ಹೇಳುತ್ತಾರೆ. ಕಲ್ಪದ ಮೊದಲು ಯಾರಿಗೆ ಯಾವ ಅದೃಷ್ಟ ನಿರ್ಮಾಣವಾಗಿರುತ್ತದೆಯೋ ಇವೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯಗಳು. ಯಾರಿಗೆ ಯಾವ ಸರ್ವಿಸ್ ಅಥವಾ ಉದ್ಯೋಗ ಇತ್ಯಾದಿ ಇದೆಯೋ
ಅದು ಸಹ ಮಾಡಲಿ. ಕೆಲಸ ಇತ್ಯಾದಿ ಮಾಡುತ್ತಾ ಬಾಬನನ್ನು ನೆನಪು ಮಾಡಲಿ. ಭಕ್ತಿ ಮಾರ್ಗದಲ್ಲಿ ಅಂತೂ ನೀವು ಅನೇಕರನ್ನು ನೆನಪು ಮಾಡುತ್ತಿದ್ದೀರಿ. ಯಾರು ಬಂದರೋ ಅವರನ್ನು ನೆನಪು ಮಾಡಿದಿರಿ. ಈಗ ಬಾಬಾ ಒಬ್ಬರನ್ನೇ ನೆನಪು ಮಾಡಿದರೆ ವಿಕರ್ಮಗಳು ನಾಶವಾಗುತ್ತವೆ ಎಂದು ಹೇಳುತ್ತಾರೆ. ಶರೀರವನ್ನು ನೆನಪು ಮಾಡಬಾರದು, ಅದು ಭೂತದ ಪೂಜೆ. ಭೂತದ ನೆನಪು ಬರುತ್ತದೆ ಅಲ್ಲವೇ? 5 ತತ್ವಗಳ ಪೂಜೆ ಮಾಡುತ್ತಾರೆ. ನೀರಿನ ಪೂಜೆ, ಮೀನುಗಳ ಪೂಜೆ ಮಾಡುತ್ತಾರೆ. ಇರುವೆಗಳಿಗೂ ಸಹ ತಿನ್ನಲು ಕೊಡುತ್ತಾ ಇರುತ್ತಾರೆ. ಅವರಿಗೆ ಕೊಟ್ಟರೆ ಪಾಲನೆ ಆಗುತ್ತದೆ, ಅದರಿಂದ ಆಶೀರ್ವಾದ ನಿಮಗೆ ದೊರಕುತ್ತದೆ ಎಂದು ಹೇಳುತ್ತಾರೆ. ಅಂದರೆ ಮೀನಿಗೆ ತಿನ್ನಲು ಹಾಕಿದರೆ ನಿಮಗೆ ಆಶೀರ್ವಾದ ಸಿಗುತ್ತದೆ ಎಂದು ಹೇಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ದಾರಿಗಳನ್ನು ತಿಳಿಸುತ್ತಾರೆ. ಬಾಬಾ ಅಂತೂ ಬರುವುದೇ ಇಲ್ಲಿಗೆ. ಬ್ರಹ್ಮನ ರಥದಲ್ಲಿ ಸವಾರರಾಗಿ ಬರುತ್ತಾರೆ. ರಥ ಇವರದು, ಇವರು ಬ್ರಹ್ಮ. ಇವರು ಮತ್ತೆ ಕುದುರೆ ಗಾಡಿಯ ರಥವನ್ನು ತೋರಿಸಿದ್ದಾರೆ. ಕನಿಷ್ಠ ಪಕ್ಷ ಮೋಟಾರ್ ಗಾಡಿಯಾದರೂ ಇರಬೇಕು ತಾನೆ? ಇದು ಬಹಳ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ. ಅವರು ತಮ್ಮನ್ನು ಅಸುರರೆಂದು ತಿಳಿದುಕೊಳ್ಳುವುದೇ ಇಲ್ಲ. ಹಾಗಾದರೆ ದೇವತೆಯಾಗುವ ಪುರುಷಾರ್ಥವನ್ನು ಹೇಗೆ ಮಾಡುತ್ತಾರೆ? ನೀವು ಪೂಜ್ಯ ದೇವತೆಗಳಾಗಿದ್ದೀರಿ, ಆಗ ಬಹಳ ರಾಯಲ್ ಆಗಿದ್ದೀರಿ ಎಂದು ಬಾಬಾ ಹೇಳುತ್ತಾರೆ. ಗುರಿ ಉದ್ದೇಶದ ಚಿತ್ರಗಳು ಸಹ ಇವೆ. ಗುರಿ ಉದ್ದೇಶವನ್ನು ತೋರಿಸುವಂತಹ ಸತ್ಸಂಗ ಯಾವುದೇ ಇಲ್ಲ. ಏನನ್ನೂ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ನೀವು ಓದಿಸುವ ಬ್ರಾಹ್ಮಣಿಯರಿಗಿಂತಲೂ ಶ್ರೇಷ್ಠ ಪದವಿ ಪಡೆಯಬಹುದು ಎಂದು ಇದನ್ನೂ ಸಹ ಮಕ್ಕಳಿಗೆ ವಿವರಿಸಲಾಗಿದೆ. ಧೈರ್ಯ ಕಳೆದುಕೊಳ್ಳಬೇಡಿರಿ. ನಾವು ತಡವಾಗಿ ಬಂದಿದ್ದೇವೆ, ಟೀಚರ್ಗಿಂತ ಮುಂದೆ ಹೇಗೆ ಹೋಗುತ್ತೇವೆ ಎಂದು ಹೀಗೆ ತಿಳಿದುಕೊಳ್ಳಬೇಡಿರಿ. ನೀವು ಟೀಚರ್ಗಿಂತ ಶ್ರೇಷ್ಠ ಪದವಿ ಪಡೆಯಬಹುದು ಎಂದು ಬಾಬಾ ಹೇಳುತ್ತಾರೆ. ನೀವೂ ಸಹ ಟೀಚರ್ ಆಗಬಹುದು, ಉತ್ತಮ ಸರ್ವಿಸ್ ಮಾಡಬಹುದು. ಬಾಪ್ ದಾದಾರವರಿಗೆ ಬಹಳಷ್ಟು ಮಕ್ಕಳಿದ್ದಾರೆ. ಬಹಳಷ್ಟು ಮಕ್ಕಳಿಗೆ ಏನು ದೊರಕುತ್ತದೆ? ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬಹಳ ಆಸ್ತಿ ದೊರಕುತ್ತದೆ. ಎಷ್ಟು ಯಾರಿಗೆ ಬೇಕೋ ಅವರು ಪುರುಷಾರ್ಥ ಮಾಡಿ ತೆಗೆದುಕೊಳ್ಳಬಹುದು. ಹೇಗೆ ತೆಗೆದುಕೊಳ್ಳಬಹುದು? ಫಾಲೋ ಫಾದರ್. ಅಪ್ಪನನ್ನು ಅನುಕರಣೆ ಮಾಡಿರಿ ಮತ್ತು ತಾಯಿಯನ್ನು ಅನುಕರಣೆ ಮಾಡಿರಿ. ಮದರ್ ಫಾದರ್ ಎಂದು ಯಾರಿಗೆ ಹೇಳಲಾಗುತ್ತದೆ? ಅಂದರೆ ತಂದೆ ತಾಯಿ ಎಂದು ಯಾರಿಗೆ ಹೇಳಲಾಗುತ್ತದೆ? ಅವರ ಹೆಸರನ್ನು ಹೇಳಿರಿ. ಶಿವಬಾಬಾ ಮತ್ತು ಬ್ರಹ್ಮಬಾಬಾ. ಇದು ತಪ್ಪು. ಪುರುಷಾರ್ಥ ಮಾಡುವವರನ್ನು ಅನುಸರಿಸಬೇಕಾಗುತ್ತದೆ. ಶಿವಬಾಬಾ ಪುರುಷಾರ್ಥ ಮಾಡುವುದಿಲ್ಲ. ಮತ್ತೆ ಅವರನ್ನು ಹೇಗೆ ಅನುಕರಣೆ ಮಾಡುವಿರಿ? ಫಾದರ್ ಎಂದರೆ ಅಂದರೆ ತಂದೆ ಎಂದರೆ ಶಿವಬಾಬನಿಗೆ ಹೇಳುತ್ತೇವೆ. ಮತ್ತು ತಾಯಿ ಬೇಕು. ಒಂದು ವೇಳೆ ಇವರು ಬ್ರಹ್ಮ ತಾಯಿ ಸಹ ಆಗಿದ್ದಾರೆ, ತಂದೆಯೂ ಸಹ ಆಗಿದ್ದಾರೆ ಎಂದು ಹೇಳಿದರೆ ಸರಿ ಎಂದು ಹೇಳುತ್ತೇವೆ. ಏಕೆಂದರೆ ಶಿವಬಾಬನನ್ನು ಮೊದಲು ಅನುಸರಿಸಬೇಕು. ಮಕ್ಕಳಿಗಾಗಿ ಬಂದಿದ್ದಾರೆ, ಹಾಗಾಗಿ ಮೊದಲ ನಂಬರ್ನಲ್ಲಿ ಶ್ರೀಮತ ಅವರು ಕೊಡುತ್ತಾರೆ. ಮತ್ತೆ ಕಾರ್ಯದಲ್ಲಿಯೂ ತರುತ್ತಾರೆ. ಬಾಬನೂ ಆದರು, ಶಿವಬಾಬನೂ ಆದರು, ಬ್ರಹ್ಮಬಾಬನೂ ಆದರು. ಮತ್ತೆ ತಾಯಂದಿರಂತೂ ನೀವಿದ್ದೀರಿ. ನಿಮ್ಮನ್ನು ಯಾರಾದರೂ ಅನುಸರಿಸುತ್ತಾರೆಯೇ? ನಿಜವಾಗಿ ಎಲ್ಲರೂ ಒಬ್ಬರಿಗೊಬ್ಬರು ಅನುಸರಿಸುತ್ತಾರೆ. ಯಾರು ಯಾರಿಗೆ ಮತ ಕೊಡುತ್ತಾರೋ ಅವರನ್ನು ಮಾತ್ರವೇ ಅನುಕರಣೆ ಮಾಡುತ್ತಾರೆ. ಎಲ್ಲರೂ ಒಬ್ಬರಿಗೊಬ್ಬರು ಅನುಕರಣೆ ಮಾಡುತ್ತಾರೆ. ಅನುಕರಣೆ ಮಾಡುವವರು ನೀವು ಬ್ರಾಹ್ಮಣರು ಮಾತ್ರವೇ? ನೀವು ಒಬ್ಬರಿಗೊಬ್ಬರು ಮೊದಲು ಅನುಕರಣೆ ಮಾಡುತ್ತೀರಿ. ಉಳಿದವರೆಲ್ಲ ಕೆಳಗೆ ಬೀಳಿಸಲು ಅನುಸರಿಸುತ್ತಾರೆ. ನೀವು ಮಕ್ಕಳದ್ದು ಏರುವ ಕಲೆ, ಉಳಿದವರೆಲ್ಲರದ್ದು ಇಳಿಯುವ ಕಲೆ. ಅವರು ಅಸುರಿ ಸಂಪ್ರದಾಯದವರು, ನೀವು ಈಶ್ವರೀಯ ಸಂಪ್ರದಾಯದವರು. ಈಶ್ವರೀಯ ಸಂಪ್ರದಾಯದವರು ಒಬ್ಬರಿಗೊಬ್ಬರು ಅನುಕರಣೆ ಮಾಡುತ್ತಾರೆ. ಇದು ಆತ್ಮ ಮತ್ತು ಪರಮಾತ್ಮನ ಮೇಳ. ಮಕ್ಕಳು ಅಂತೂ ಬಹಳ ರಮಣೀಕ ಆಗಿದ್ದಾರೆ. ಏಕೆಂದರೆ ದೇವತೆಗಳು ರಮಣೀಕ ಆಗಿರುತ್ತಾರೆ. ಆದರೆ ಅವರದ್ದೂ ಸಹ ದೊಡ್ಡ ರಾಜಧಾನಿ ಇದೆ. ಎಲ್ಲರೂ ಒಂದೇ ರೀತಿ ಇರಲು ಆಗುವುದಿಲ್ಲ. ಮತ್ತೆ ಅವಶ್ಯವಾಗಿ ರಮಣೀಕರು ಆಗುತ್ತಾರೆ.
ರಮಣೀಕರು ಯಾರು? ಯಾರಿಗೆ ಖುಷಿ ಇದೆಯೋ ಮತ್ತು ಅವರಲ್ಲಿ ದೈವಿ ಗುಣಗಳಿವೆಯೋ. ಕೃಷ್ಣ ಮತ್ತು ರಾಧೆ ರಮಣೀಕರು ಆಗಿದ್ದಾರೆ ಅಲ್ಲವೇ? ಅವರಲ್ಲಿ ಆಕರ್ಷಣೆ ಇದೆ. ದೇವತೆಗಳಲ್ಲಿ ಆಕರ್ಷಣೆ ಇದೆ, ಏಕೆಂದರೆ ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿವೆ. ಆದ್ದರಿಂದ ಆಕರ್ಷಣೆ ಮಾಡುತ್ತಾರೆ. ದೇವತೆಗಳ ಪಾದಕ್ಕೆ ಬೀಳುತ್ತಾರೆ. ಸನ್ಯಾಸಿ ದೇವತೆಗಳ ಮುಂದೆ ಬಾಗುತ್ತಾರೆ. ಯಾರಾದರೂ ಅಹಂಕಾರಿ ಇರುತ್ತಾರೆ, ಆದರೆ ಶಿವನ ಮತ್ತು ದೇವತೆಗಳ ಚಿತ್ರದ ಮುಂದೆ ಎಲ್ಲರೂ ತಲೆಬಾಗುತ್ತಾರೆ, ಏಕೆಂದರೆ ಬಾಬಾ ಮತ್ತು ದಾದಾನಿಂದ ನಿರ್ಮಾಣವಾದ ದೇವತೆಗಳು, ರಚನೆಯಾದ ದೇವತೆಗಳು ರಮಣೀಕರಾಗಿದ್ದಾರೆ. ಅವರಲ್ಲಿ ಪವಿತ್ರತೆಯ ಆಕರ್ಷಣೆಯಂತೂ ಇಲ್ಲಿಯವರೆಗೆ ಇದ್ದೇ ಇದೆ. ಈಗ ಎಷ್ಟು ಆಕರ್ಷಣೆ ಇವರಲ್ಲಿ ಇದೆಯೋ ಅಷ್ಟು ನಿಮ್ಮಲ್ಲಿಯೂ ಸಹ ಇರಬೇಕು. ಯಾರು ನಾವು ಲಕ್ಷ್ಮೀನಾರಾಯಣ ಆಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೋ, ಏಕೆಂದರೆ ನಿಮ್ಮ ಈ ಆಕರ್ಷಣೆ ಅವಿನಾಶಿಯಾಗಿ ಬಿಡುತ್ತದೆ. ಇಲ್ಲಿಯೇ ಆಕರ್ಷಣೆ ಇರುತ್ತದೆ, ಏಕೆಂದರೆ ಆತ್ಮ ಪವಿತ್ರ ಆಗುತ್ತದೆ. ನೆನಪಿನ ಯಾತ್ರೆಯಲ್ಲಿ ಯಾರು ಇರುತ್ತಾರೋ ಅವರಲ್ಲಿ ಆಕರ್ಷಣೆ ಇದೆ. ನೆನಪಿನಲ್ಲಿ ಪವಿತ್ರತೆ ಇದೆ, ಪವಿತ್ರತೆಯಲ್ಲಿ ಆಕರ್ಷಣೆ ಇದೆ. ಈಗ ಇದು ನಿಮಗೆ ತಿಳಿದಿದೆ. ಈ ರಾಜ್ಯವನ್ನು ಇವರು ಪಡೆದಿದ್ದಾರಲ್ಲವೇ? ಅವಶ್ಯವಾಗಿ ರಾಜಯೋಗದಿಂದ ಪಡೆದಿದ್ದಾರೆ ಎಂದು ನೀವು ತಿಳಿದಿದ್ದೀರಿ. ನೀವು ಇಲ್ಲಿಗೆ ಬಂದಿರುವುದೇ ಈ ಪದವಿ ಪಡೆಯಲು. ಬಾಬಾ ಕುಳಿತು ರಾಜಯೋಗ ಕಲಿಸುತ್ತಾರೆ. ಬಾಬಾ ಟೀಚರ್ ಸಹ, ಹಾಗೆಯೇ ಜೊತೆಗೆ ಕರೆದುಕೊಂಡು ಹೋಗುವವರೂ ಸಹ ಆಗಿದ್ದಾರೆ. ಹಾಗಾಗಿ ಮಕ್ಕಳು ಸದಾ ಹರ್ಷಿತಮುಖರಾಗಿ ಇರಬೇಕು. ಯಾವಾಗ ಸದಾ ಹರ್ಷಿತರಾಗಿ ಇರುತ್ತೀರೋ ಆಗ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಇರುತ್ತೀರಿ. ಬಹಳ ರಮಣೀಕರೂ ಸಹ ಆಗುವಿರಿ. ಇಲ್ಲಿ ರಮಣೀಕರಾಗಿ ಭವಿಷ್ಯದಲ್ಲಿ ರಮಣೀಕರಾಗುತ್ತೇವೆ ಎಂದು ತಿಳಿದಿದ್ದೀರಿ. ಇದು ಸತ್ಯ ಸಂಪಾದನೆ. ಸತ್ಯ ತಂದೆ ಸತ್ಯ ಸಂಪಾದನೆ ಮಾಡಿಸುತ್ತಿದ್ದಾರೆ. ಇದು ಜೊತೆಗೆ ಹೋಗುವಂಥದ್ದು. ಭಕ್ತಿ ಮಾರ್ಗದಲ್ಲಿ ಯಾವ ಸಂಪಾದನೆ ಮಾಡಿಕೊಳ್ಳುತ್ತೀರೋ ಅದು ಅಲ್ಪಕಾಲದವರೆಗೆ. ಹಾಗಾಗಿ ಈ ಓದಿನಲ್ಲಿ ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಲೆ ಸಾಧಾರಣ ರೂಪದಲ್ಲಿ ಇರಿ. ಓದಿಸುವವರು ಓದುವವರು ಎಲ್ಲರೂ ಸಾಮಾನ್ಯರಾಗಿದ್ದಾರೆ. ನಮ್ಮ ಮಮ್ಮ ಬಾಬಾ ಎಷ್ಟು ಸಾಧಾರಣ ಆಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಸಾಧಾರಣರಾಗಿಯೇ ಇರಬೇಕು. ಏಕೆಂದರೆ ವನವಾಸದ ರೂಢಿಯೂ ಸಹ ನಡೆಯುತ್ತಾ ಬಂದಿದೆ ಅಲ್ಲವೇ? ಬಹಳಷ್ಟು ಕೊಳಕು ಬಟ್ಟೆ ಧರಿಸುತ್ತಾರೆ, ತಲೆಗೆ ಎಣ್ಣೆಯನ್ನು ಹಚ್ಚುತ್ತಾರೆ ಮತ್ತು ಬ್ರಾಹ್ಮಣರ ಮೂಲಕ ನಿಶ್ಚಿತಾರ್ಥ ಆಗುತ್ತದೆ. ಇಲ್ಲಿಯೂ ಸಹ ಹಾಗೆಯೇ ಬ್ರಾಹ್ಮಣರ ಮೂಲಕ ನಿಶ್ಚಿತಾರ್ಥ ಆಗುತ್ತದೆ. ಇಲ್ಲಿಂದ ಹೋಗುವುದು ಮಾವನ ಮನೆಗೆ. ಅಂದರೆ ಈಗ ಸಂಗಮ ಯುಗದಲ್ಲಿ ಭಗವಂತನ ಜೊತೆಗೆ ನಿಶ್ಚಿತಾರ್ಥವಾಗುತ್ತದೆ. ಈ ಕಲಿಯುಗದಿಂದ ಸೀದಾ ನಾವು ಸತ್ಯಯುಗಕ್ಕೆ ಹೋಗುತ್ತೇವೆ. ಅಲ್ಲಿ ಯಾವುದೇ ದೇಹದ ಅಭಿಮಾನ ಇರುವುದಿಲ್ಲ. ಯಾರದ್ದಾದರೂ ಹಗುರವಾದ ಸೀರೆ ಇದ್ದರೆ, ಅಂದರೆ ಇಲ್ಲಿ ಕಲಿಯುಗದಲ್ಲಿ ಯಾರಾದರೂ ಹಗುರವಾದ ಕಡಿಮೆ ಬೆಲೆಯ ಸೀರೆ ಉಟ್ಟುಕೊಂಡರೆ ಇನ್ನೊಬ್ಬರ ಸೀರೆಯನ್ನು ನೋಡುತ್ತಾರೆ. ಇವರ ಸೀರೆ ಬಹಳ ಚೆನ್ನಾಗಿದೆ, ಇಂಥ ಸೀರೆಯನ್ನು ನಾವು ಏಕೆ ಧರಿಸಬಾರದು ಎಂದು ಯೋಚನೆ ಬರುತ್ತದೆ. ಈ ರೀತಿ ವನವಾಸದಲ್ಲಿ ಇರುವುದಿಲ್ಲ. ನೀವು ಸಾಧಾರಣ ಇದ್ದು ಇಷ್ಟು ಜ್ಞಾನ ಕೊಡುತ್ತೀರಿ. ಬಲೆ ಬಟ್ಟೆ ಸ್ವಚ್ಛ ಮಾಡುತ್ತಾ, ಪಾತ್ರೆ ತೊಳೆಯುತ್ತಾ ಯಾರಾದರೂ ಬಾಬನ ಪರಿಚಯ ಕೊಡುತ್ತೀರಿ. ಆಗ ನಶೆ ಏರುತ್ತದೆ. ಮನುಷ್ಯರಿಗೂ ಅಚ್ಚರಿಯಾಗುತ್ತದೆ. ಇಷ್ಟು ಜ್ಞಾನ, ಇದು ರಾಜಯೋಗ ಗೀತೆಯದ್ದೇ ಅಲ್ಲವೇ? ನಶೆ ಏರುತ್ತದೆ. ಬಾಬಾ ಸಹ ಅನುಭವ ಹೇಳುತ್ತಾರೆ. ನಾನು ಮಕ್ಕಳೊಂದಿಗೆ ಆಟ ಆಡುತ್ತೇನೆ. ಎದುರಿಗೆ ಬಾಬನ ಪರಿಚಯ ಕೊಡುತ್ತಾರೆ. ನೆನಪಿನ ಶಕ್ತಿ ಇರುವ ಕಾರಣ ಅವರೂ ಸಹ ನಿಂತುಕೊಳ್ಳುತ್ತಾರೆ, ಅಚ್ಚರಿ ಪಡುತ್ತಾರೆ. ಇಷ್ಟು ಸಾಮಾನ್ಯರಿದ್ದಾರೆ, ಇದರಲ್ಲಿ ಇಷ್ಟು ಬಲ. ಅವರ ಎದುರಿಗೆ ನಾವು ಏನೂ ಮಾತನಾಡಲು ಆಗುವುದಿಲ್ಲ. ನಮ್ಮ ಯೋಗ ಬಲ ಹಾಗೇ ಇದೆ. ಅವರು ಸುಮ್ಮನೆ ನಿಂತುಕೊಳ್ಳುತ್ತಾರೆ, ಮುಖದಿಂದ ಏನೂ ಹೊರಡುವುದಿಲ್ಲ. ಈ ನಶೆ ಇರಬೇಕು.
ಯಾವುದೇ ಸಹೋದರಿ ಅಥವಾ ಸಹೋದರ ಬರಲಿ, ನಾವು ಅವರಿಗೆ ವಿಶ್ವದ ಮಾಲೀಕರಾಗುವ ಶ್ರೀಮತ ಕೊಡಲು ಆಗುತ್ತದೆ ಎನ್ನುವಷ್ಟು ನಶೆ ಇರಬೇಕು. ತಮ್ಮ ಗುರಿಯಲ್ಲಿ ನಿಂತುಕೊಳ್ಳಬೇಕು. ನಮ್ಮಲ್ಲಿ ಜ್ಞಾನ ಇದೆ, ಆದರೆ ಜ್ಞಾನದ ಖಡ್ಗಕ್ಕೆ ಹರಿತ ಇಲ್ಲ ಎಂದು ಬಾಬಾ ಸದಾ ಹೇಳುತ್ತಾರೆ. ನೆನಪಿನ ಯಾತ್ರೆಯಿಂದಲೇ ನೀವು ಪವಿತ್ರ ಆಗುತ್ತೀರಿ ಮತ್ತು ನಿಮಗೆ ಶಕ್ತಿ ಸಿಗುತ್ತದೆ. ಭಾರತದ ಪ್ರಾಚೀನ ಯೋಗ ಇದೆಯಲ್ಲವೇ? ಮಕ್ಕಳಿಗೆ ಬಾಬನಿಂದ ಶಕ್ತಿ ದೊರೆಯುತ್ತದೆ. ಇದರ ಮೇಲೆ ಬಹಳ ಗಮನ ಬೇಕು. ನಾವು ಬಾಬನ ಸಂತಾನ, ಆದರೆ ಬಾಬನಷ್ಟು ನಾವು ಪವಿತ್ರ ಅಲ್ಲ, ಆದರೆ ಅವಶ್ಯವಾಗಿ ಆಗಬೇಕು. ಗುರಿ ಉದ್ದೇಶ ಎದುರಿಗೆ ಇದೆಯಲ್ಲವೇ? ಯೋಗದಿಂದಲೇ ನೀವು ಪವಿತ್ರರಾಗುತ್ತೀರಿ. ಇಡೀ ದಿನ ಅನನ್ಯ ಮಕ್ಕಳು ಈ ರೀತಿ ಯೋಚನೆ ಮಾಡುತ್ತಾ ಇರುತ್ತಾರೆ. ಕುರುಡರ ಮೇಲೆ ಕರುಣೆ ಬರುತ್ತದೆ. ಇಲ್ಲಿ ಎಲ್ಲರೂ ಕುರುಡರಾಗಿದ್ದಾರೆ. ಜ್ಞಾನದ ನೇತ್ರಗಳಿಲ್ಲ. ತಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ. ಅಂದರೆ ನಾವು ಕುರುಡರು ಎಂದು ಒಪ್ಪಿಕೊಳ್ಳುವುದಿಲ್ಲ. ನಾವು ಸಂಪೂರ್ಣ ಕುರುಡರಾಗಿದ್ದೆವು ಎಂದು ನೀವು ಹೇಳುತ್ತೀರಿ. ಬಾಬಾ ನಮಗೆ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ನಾವಂತೂ ಸಂಪೂರ್ಣ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೇವೆ. ನಾವು ಯಾವುದೇ ದೇವತೆಗಳ ಮುಂದೆ ಬಾಗುವುದಿಲ್ಲ, ಅಂದರೆ ಅಂಧಶ್ರದ್ಧೆಯಿಂದ ಬಾಗುವುದಿಲ್ಲ. ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಾಸ್ಟರ್ ಜ್ಞಾನ ಸಾಗರ ಆಗುತ್ತೀರಿ. ಬಾಬನ ಮಗುವಾಗಿ ಸಂಪೂರ್ಣ ಆಸ್ತಿ ತೆಗೆದುಕೊಳ್ಳಲಿಲ್ಲ ಅಂದರೆ ಮಗುವಾಗಿ ಏನು ಮಾಡಿದ್ದೀರಿ? ಆ ಯೋಚನೆ ಮನಸ್ಸಿನಲ್ಲಿ ಬರಬೇಕು. ರಾತ್ರಿ ತಮ್ಮ ಪೋತಾಮೇಲ್ ನೋಡಬೇಕು. ವ್ಯಾಪಾರಿಗಳ ಬುದ್ಧಿಯಲ್ಲಿ ಪೋತಾಮೇಲ್ ಇರುತ್ತದೆ. ಸರ್ಕಾರಿ ನೌಕರರು ಪೋತಾಮೇಲ್ ಇತ್ಯಾದಿಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ತಮ್ಮ ಲೆಕ್ಕದ ಪುಸ್ತಕ ಸಂಭಾಳಿಸಿರಿ. ಲಾಭವಾಯಿತೆ ಅಥವಾ ನಷ್ಟವಾಯಿತೆ ನೋಡಿಕೊಳ್ಳಿರಿ ಎಂದು ಬಾಬಾ ಹೇಳುತ್ತಾರೆ. ಬಾಬಾ ಅವಿನಾಶಿ ರತ್ನಗಳ ಲಾಭ ಕೊಡುತ್ತಾರೆ. ಇದು ಸಹ ನಿಮಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಗೊತ್ತಿದೆ. ಯಾರು ಉತ್ತಮ ರೀತಿಯಲ್ಲಿ ಧಾರಣೆ ಮಾಡುತ್ತಾರೋ ಅವರು ದಾನ ಮಾಡುತ್ತಾರೆ. ಇದು ಅವಿನಾಶಿ ಜ್ಞಾನರತ್ನ. ಬಾಬಾ ರೂಪ್ ಬಸಂತಾಗಿದ್ದಾರೆ. ಆತ್ಮದಲ್ಲಿ ಜ್ಞಾನ ಇದೆ. ನೀವು ಮಕ್ಕಳು ಸಹ ರೂಪು ಬಸಂತಾಗಿದ್ದೀರಿ. ಆತ್ಮದಲ್ಲಿ ಜ್ಞಾನ ತುಂಬುತ್ತದೆ. ಆತ್ಮ ಎಂದು ತಿಳಿದುಕೊಳ್ಳಬೇಕು. ಪರಮಾತ್ಮನ ಬಗ್ಗೆಯೂ ತಿಳಿದುಕೊಳ್ಳಬೇಕು. ಲಿಂಗ ಇದೆ. ಭಕ್ತಿ ಮಾರ್ಗದಲ್ಲಿ ಬಹಳ ದೊಡ್ಡದಾಗಿ ಲಿಂಗ ಮಾಡುತ್ತಾರೆ. ಶಿವನಿಗೆ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಮಹಿಮೆ ಇದೆ ಅಲ್ಲವೇ? ಅಮರನಾಥದಲ್ಲಿ ಬಾಬಾ ಹೋಗಿದ್ದರು. ಹೇಗೆ ಮಂಜುಗಡ್ಡೆಯ ಶಿವಲಿಂಗ ಮಾಡುತ್ತಾರೆ ಎಂದು ನೋಡಿದ್ದರು. ಚಿತ್ರ ಇತ್ಯಾದಿ ಏನು ಮಾಡುತ್ತಾರೋ ಇವೆಲ್ಲ ಭಕ್ತಿ ಮಾರ್ಗದವು. ಇದರಿಂದ ಯಾವುದೇ ಪ್ರಾಪ್ತಿ ಆಗುವುದಿಲ್ಲ. ಬಾಬಾ ಸರಳವಾಗಿ ವಿವರಿಸಿದ್ದಾರೆ. ನೀವು ಬ್ರಾಹ್ಮಣರು ಮೊದಲ ನಂಬರ್ನ ಜಿನ್ ಕೆಲಸ ಕೊಡಲಿಲ್ಲ ಅಂದರೆ ತಿಂದು ಬಿಡುತ್ತೇನೆ ಎಂದು ಹೇಳಿದ ಕತೆ ಇದೆಯಲ್ಲವೇ? ಆಗ ಅವನಿಗೆ ಕೆಲಸ ಕೊಡುವುದಕ್ಕಾಗಿ ಒಂದು ಏಣಿಯನ್ನು ಇಟ್ಟು ಏಣಿಯನ್ನು ಹತ್ತು ಇಳಿ, ಏರು ಇಳಿ ಎಂದು ಹೇಳಿದರು. ನಿಮಗೂ ಸಹ ಬಾಬಾ ಬೇಹದ್ದಿನ ಮೆಟ್ಟಿಲನ್ನು ಕೊಟ್ಟಿದ್ದಾರೆ. ನೀವು ಯಾವ ಮೆಟ್ಟಿಲು ಏರುತ್ತೀರೋ ಇಳಿಯುತ್ತೀರೋ? ಏಣಿಯ ಜ್ಞಾನ ಪಡೆಯುವುದರಿಂದ ನೀವು ಎಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಮತ್ತೆ ಇಳಿಯುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಕತೆಗಳು ಬಹಳ ಇವೆ. ಇಲ್ಲಿ ಆ ಯಾವುದೇ ಮಾತು ಇಲ್ಲ. ನಾನಂತೂ ನಿಮ್ಮ ತಂದೆ, ನನ್ನನ್ನು ಪತಿತ ಪಾವನ ಎಂದು ಹೇಳುತ್ತೀರಲ್ಲವೇ? ಶಕ್ತಿವಂತ ಆಗಿದ್ದೇನೆ. ಆಲ್ಮೈಟಿ ಅಥಾರಿಟಿ ಆಗಿದ್ದೇನೆ. ಅಧಿಕಾರವೂ ಸಹ ನನ್ನಲ್ಲಿದೆ. ನಾನು ಎಲ್ಲ ವೇದಗಳು, ಶಾಸ್ತ್ರಗಳು ಇತ್ಯಾದಿಗಳ ರಹಸ್ಯವನ್ನು ತಿಳಿದಿದ್ದೇನೆ. ಇಷ್ಟು ಸಣ್ಣ ಬಿಂದು ಹೇಗೆ ಪಾತ್ರವಹಿಸುತ್ತದೆ? ಆಟ ಎಷ್ಟು ಅದ್ಭುತವಾಗಿದೆ, ಅದನ್ನು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಆತ್ಮದಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವಿದೆ ಎಂದು ಎಂದಿಗೂ ಕೇಳಿಲ್ಲ. 84 ಜನ್ಮಗಳ ಅವಿನಾಶಿ ಪಾತ್ರ ಇದೆ.
ಬೇರೆ ಏನೂ ಹೇಳಲು ಆಗುವುದಿಲ್ಲ. ಇದನ್ನು ಪ್ರಾಕೃತಿಕ ಎಂದು ಹೇಳಲಾಗುತ್ತದೆ. ಈ ಪಾತ್ರ ಆತ್ಮದಲ್ಲಿ ಎಂದಿಗೂ ನಾಶ ಆಗುವುದಿಲ್ಲ. ಇದರಲ್ಲಿ ಸಂಶಯ ಬಂದರೆ ಕೇಳಿರಿ. ಮಕ್ಕಳು ಹೆಚ್ಚಾಗುತ್ತಾ ಹೋಗುತ್ತಾರೆ, ಯೋಗಿಗಳಾಗುತ್ತಾ ಹೋಗುತ್ತಾರೆ, ಸ್ಥಿತಿ ಶ್ರೇಷ್ಠ ಆಗುತ್ತದೆ ಎಂದು ಬಾಬಾ ತಿಳಿಸುತ್ತಾರೆ. ನಿಮ್ಮ ಪಾಪಗಳು ನಾಶವಾಗುತ್ತವೆ ಎಂದು ನೀವು ಅನುಭವ ಮಾಡಿರಿ. ಆ ಸಮಯದಲ್ಲಿ ಪ್ರೀತಿಯ ಬಾಬನ ಹೊರತು ಯಾರೂ ನೆನಪಿಗೆ ಬರುವುದಿಲ್ಲ. ಆಗ ಅಂದರೆ ತಂದೆಯನ್ನು ಬಿಟ್ಟರೆ ಬೇರೆ ಯಾರ ನೆನಪು ಬರಲಿಲ್ಲ ಎಂದರೆ ಆಗ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಕೊನೆಯಲ್ಲಿ ಅಂತ್ಯದಲ್ಲಿ ಏನೂ ನೆನಪಿಗೆ ಬರಬಾರದು. ಎಲ್ಲವೂ ಸ್ಪಷ್ಟ ಆಗಬೇಕು. ನೀವು ಅವ್ಯಭಿಚಾರಿ ಭಕ್ತಿ ಮಾಡುತ್ತಿದ್ದೀರಿ. ನೀವು ಒಬ್ಬ ಶಿವಬಾಬನ ಮಾತ್ರವೇ ಪೂಜೆ ಮಾಡುತ್ತಿದ್ದೀರಿ. ಬೇರೆ ಯಾರ ನೆನಪೂ ಇಲ್ಲ. ಶಿವಲಿಂಗ ಮಾತ್ರ ಇತ್ತು, ಸೋಮನಾಥನ ಮಂದಿರ ಇತ್ತು. ಹಾಗಾಗಿ ಒಬ್ಬರ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಿ. ಡ್ರಾಮಾದಲ್ಲಿ ಪಾತ್ರವೇ ಹಾಗೆ ಇದೆ. ಯಾರದೂ ಮಂದಿರ ಇರಲಿಲ್ಲ. ಈಗಂತೂ ಬಹಳಷ್ಟು ಮಂದಿರಗಳಿವೆ. ಈಗ ಬಾಬಾ ಒಬ್ಬ ಬಾಬನನ್ನು ಮಾತ್ರ ನೆನಪು ಮಾಡಿರಿ, ಬೇರೆ ಯಾರ ನೆನಪು ಬರಬಾರದು ಎಂದು ಹೇಳುತ್ತಾರೆ. ಇಲ್ಲವಾದರೆ ನೆನಪು ಸಹ ವ್ಯಭಿಚಾರಿಯಾಗಿ ಬಿಡುತ್ತದೆ. ಅದರಿಂದ ಮತ್ತೆ ಪಾಪ ಹೇರುತ್ತದೆ. ಭಕ್ತಿ ಮಾರ್ಗ ಅಂತೂ ನೆನಪು ಸಹ ಬರಬಾರದು. ಭಗವಂತ ಕೆಟ್ಟದ್ದನ್ನು ಕೇಳಬೇಡಿ ಎಂದು ಹೇಳುತ್ತಾರೆ. ಇದರಿಂದ ಪ್ರಯೋಜನ ಇಲ್ಲವೋ? ಆ ಮಾತನ್ನೂ ಸಹ ಮಾತನಾಡಬೇಡಿರಿ. ಒಬ್ಬರಿಗೊಬ್ಬರು ಉನ್ನತಿಯ ಮಾತುಗಳನ್ನೇ ಕೇಳಿಸಿಕೊಳ್ಳಿರಿ. 2 ಶಬ್ದಗಳು ಸಾಕು. ಬಾಬನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ. ಇಷ್ಟೇ ಸಾಕು. ಯಾರಿಗೆ ಪರಚಿಂತನೆ, ವ್ಯರ್ಥ ಚಿಂತನೆಯ ಅಭ್ಯಾಸ ಇದೆಯೋ ಅವರು ಸುಧಾರಿಸುವುದೇ ಇಲ್ಲ. ಅವರ ಕೆಲಸವೇ ಇದಾಗಿದೆ. ವ್ಯರ್ಥ ಮಾತುಗಳನ್ನು ಕೇಳುವುದು ಮತ್ತು ಹೇಳುವುದು. ಇಂತಹವರ ಸಂಘವನ್ನು ಮಾಡಬೇಡಿರಿ ಎಂದು ಬಾಬಾ ಹೇಳುತ್ತಾರೆ. ಯಾರು ಒಳ್ಳೊಳ್ಳೆಯ ಜ್ಞಾನದ ಮಾತುಗಳನ್ನು ಹೇಳುತ್ತಾರೋ ಅದನ್ನು ಕೇಳಿರಿ. ಹೊರಗಡೆ ಅಂತೂ ಸಾಂಸಾರಿಕ ಮಾತುಗಳನ್ನು ಕೇಳುತ್ತಾ ಇರುತ್ತೀರಿ. ಆ ಮಾತು ಕೇಳಿದರೆ ನಷ್ಟ ಮಾಡಿಕೊಳ್ಳುತ್ತೀರಿ. ಅದರಿಂದ ಮುಖ ತಿರುಗಿಸಿಕೊಳ್ಳಬೇಕು. ಇಲ್ಲಿ ನೀವು ಮಕ್ಕಳು ಬಹಳ ಉನ್ನತಿಯಾಗುತ್ತದೆ. ಮನುಷ್ಯರು ತಮ್ಮ ಉದ್ಯೋಗದಲ್ಲಿದ್ದೂ ಸಹ ತಮ್ಮ ಇಷ್ಟ ದೇವರನ್ನು ನೆನಪು ಮಾಡುತ್ತಾರೆ ಅಲ್ಲವೇ? ನೀವು ಸಹ ಯಾರು ಬರುತ್ತಾರೋ ಅವರಿಗೆ ತಿಳಿಸಿರಿ. 2 ವ್ಯವಹಾರ ಮಾಡಿಸಿರಿ, ಅಂದರೆ 2 ಉದ್ಯೋಗವನ್ನು ಮಾಡಿಸಿರಿ. ಒಂದು ಲೌಕಿಕ ಉದ್ಯೋಗ, ಇನ್ನೊಂದು ಈ ಆತ್ಮಿಕ ಉದ್ಯೋಗ. ನೀವು ಕಲ್ಯಾಣಕಾರಿಗಳಾಗಿದ್ದೀರಲ್ಲವೇ? ಒಳ್ಳೆಯದು. ಇಂತಹ ಕಲ್ಯಾಣಕಾರಿಗಳ ಪ್ರತಿ ಆತ್ಮಿಕ ಬಾಬಾ ಮತ್ತು ದಾದಾನ ನೆನಪು ಪ್ರೀತಿಗಳು. ಮಕ್ಕಳಿಗೆ ಆತ್ಮಿಕ ಬಾಬಾನ ನಮಸ್ತೆ. ವರದಾನ: ಮಹಾರಥಿ ಭವ. ಮಹಾರಥಿ ಮಕ್ಕಳು ತಮ್ಮ ಕಣ್ಣುಗಳ ಮೂಲಕ ಬಾಬನಿಂದ ಪ್ರಾಪ್ತಿಯಾದ ವರದಾನಗಳನ್ನು ಅನೇಕರಿಗೆ ಪ್ರಾಪ್ತಿ ಮಾಡಿಸುತ್ತಾರೆ. ಅಂದರೆ ತಮ್ಮ ಮೂಲಕ ಬಾಬನನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಅವರನ್ನು ನೋಡುತ್ತಾ ನೋಡುತ್ತಾ ಬಾಬನ ಸ್ಮೃತಿ ಸ್ವತಃ ಬಂದು ಬಿಡುತ್ತದೆ. ಪ್ರತಿಯೊಬ್ಬರ ಮನಸ್ಸಿನಿಂದ ನಿರ್ಮಾಣ ಮಾಡುವವರ ಮಹಿಮೆಯೇ ಹೊರಡುತ್ತದೆ. ಬಾಬಾ ಅವರ ಮೂಲಕ ಪ್ರತ್ಯಕ್ಷ ಕಾಣಿಸುತ್ತಾರೆ. ಅವರು ಗುಪ್ತರಾಗುತ್ತಾರೆ. ಪ್ರತಿಯೊಬ್ಬರ ಮನಸ್ಸಿನಿಂದ ಬಾಬನ ಪ್ರತ್ಯಕ್ಷತೆಯ ಗುಣಗಾನ ಮಾಡುತ್ತಾ ಕೇಳುತ್ತಾರೆ. ಈಗ ನೀವು ಇಲ್ಲಿಯವರೆಗಿನ ಸ್ಥಿತಿ ಹೇಗಿದೆ ಎಂದು ಚೆಕ್ ಮಾಡಿಕೊಳ್ಳಿರಿ. ಮಹಾರಥಿಯಾಗಿರಿ, ಆಗ ಬಾಬನ ಪ್ರತ್ಯಕ್ಷತೆ ಆಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.